ಹಾಯ್ ಎವರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ನಾನಿವತ್ತು ಒಂದು ಯೂಸ್ ಆಗುವಂಥ ಒಂದು ಮಾಹಿತಿಯನ್ನು ತಿಳಿಸ್ಕೊಡೋಣ ಅಂದ್ಕೊಂಡು ಒಂದು ಸಣ್ಣ ವಿಡಿಯೋ ಮೂಲಕ ಬಂದಿದ್ದೀನಿ. ಏನಪ್ಪ ಅಂದರೆ, ನಿಮಗೆ ಗೊತ್ತಿರ್ಬೋದು, ನಾಳೆ ಅಂದರೆ ಆಗಸ್ಟ್ 4ನೇ ತಾರೀಕು ಭೀಮನ ಅಮಾವಾಸ್ಯೆ ವ್ರತ ಬಂದಿದೆ. ಇದನ್ನು ನಾವು ಜ್ಯೋತಿರ್ಭೀಮೇಶ್ವರ ವ್ರತ ಅಂತಲೂ ಕರಿತೀವಿ. ಈ ಆಚರಣೆಯನ್ನು ಹೆಣ್ಮಕ್ಳು ಈ ಆಚರಣೆಯನ್ನು ಮಾಡೋದ್ರಿಂದ ಯಾವ ಫಲ ಸಿಗುತ್ತೆ ಅನ್ನೋದ್ರ ಬಗ್ಗೆ, ಮತ್ತು ಸಿಂಪಲಾಗಿ ಯಾವ ರೀತಿ ಪೂಜೆಯನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಈ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ನಾವು ಪತಿ ಸಂಜೀವಿನಿ ವ್ರತ ಅಂತಲೂ ಸಹ ಕರಿತೀವಿ. ಆಷಾಢ ಮಾಸ ಸ್ಟಾರ್ಟ್ ಆಗುತ್ತಲ್ಲ, ಕೊನೆಯ ದಿನವನ್ನು ನಾವು ಜ್ಯೋತಿರ್ಭೀಮೇಶ್ವರ ವ್ರತ ಅಂತ ಕರಿತೀವಿ. ಆ ದಿನ ಮದುವೆ ಆಗಿರುವಂತಹ ಮುತ್ತೈದೆ ಅಂದರೆ ಮಹಿಳೆ ಗಂಡನಿಗೆ ಆಯಸ್ಸು ಆರೋಗ್ಯ ಎಲ್ಲ ಲಭಿಸಲಿ ಅಂತೇಳಿ ನಾವು ಶಿವ ಮತ್ತು ಪಾರ್ವತಿಯಲ್ಲಿ ಕೇಳ್ಕೊತೀವಿ ವ್ರತ ಮಾಡೋದ್ರ ಮೂಲಕ. ನಂತರ ಮದುವೆ ಆಗಿರೋರು ಅಷ್ಟೇ ಅಲ್ಲ, ಮದುವೆ ಆಗದೇ ಇರ್ತಾರಲ್ಲ, ಮದುವೆ ಆಗಬೇಕು ಅಂತ ಗಂಡು ನೋಡ್ತಾ ಇರ್ತಾರಲ್ಲ, ಅವರು ಕೂಡ ಒಂದು ಉತ್ತಮ ಗುಣವುಳ್ಳ ಪತಿ ಸಿಗಬೇಕು ಅಂತಲೂ ಸಹ ಈ ವ್ರತವನ್ನು ಆಚರಣೆ ಮಾಡ್ತಾರೆ. ಅಷ್ಟೇ ಅಲ್ಲ, ಅಣ್ಣ ತಮ್ಮನಿಗೂ ಆಯಸ್ಸು ಆರೋಗ್ಯ ಸಿಗಲಿ ಅಂತೇಳಿ ಈ ವ್ರತವನ್ನು ಆಚರಣೆ ಮಾಡ್ತಾರೆ. ಹೊಸ್ಲತ್ರ ಒಂದು ಅರ್ಶಿನದ ಉಂಡೆ ಇಟ್ಬಿಟ್ಟು ಕೈಯಲ್ಲಿ ಒಡಿಸೋದ್ರ ಮೂಲಕ ಈ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಆದರೆ ನಮ್ಮ ಕರ್ನಾಟಕದಲ್ಲಿ, ಅದರಲ್ಲೂ ನಮ್ಮ ದಕ್ಷಿಣ ಭಾಗದಲ್ಲಿ ಭೀಮೇಶ್ವರ ಅನ್ನೋ ವ್ರತವನ್ನು ಮದುವೆ ಆಗದೇ ಇರೋರು, ಅಂದರೆ ಮದುವೆ ಆಗೋಕ್ಕಿಂತ ಮುಂಚಿತವಾಗಿ ಈ ವ್ರತವನ್ನು ಮಾಡೋದ್ರಿಂದ ಒಬ್ಬ ಉತ್ತಮ ಗುಣವುಳ್ಳ ಗಂಡ ಸಿಗ್ತಾನೆ. ನೆಕ್ಸ್ಟು ಮದುವೆ ಆಗಿರೋರು ಈ ವ್ರತ ಮಾಡೋದ್ರಿಂದ ಅವರಿಗೆ ಆಯಸ್ಸು ಆರೋಗ್ಯ ಲಭಿಸುತ್ತೆ. ಹಾಗಾದರೆ ಈ ವ್ರತವನ್ನು ಯಾವ ರೀತಿ ಆಚರಣೆ ಮಾಡಬೇಕು? ತುಂಬ ಸಿಂಪಲಾಗಿ ಆಚರಣೆ ಮಾಡಬೇಕು, ಮತ್ತು ಉಪವಾಸವನ್ನು ಮಾಡಲೇಬೇಕಾ ಅನ್ನೋದ್ರ ಬಗ್ಗೆನೂ ಕೂಡ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ದಯವಿಟ್ಟು ಈ ವಿಡಿಯೋನ ಸ್ಕಿಪ್ ಮಾಡ್ದೇ ಫುಲ್ ವಿಡಿಯೋ ವಾಚ್ ಮಾಡಿ ಫ್ರೆಂಡ್ಸ್, ನಿಮಗೆ ಗೊತ್ತಾಗುತ್ತೆ. ಸೊ ಇವಾಗ ನಾವು ತುಂಬ ವೀಡಿಯೋಸ್ಗಳನ್ನ ನೋಡ್ತಾ ಇರ್ತೀವಿ. ವರಮಹಾಲಕ್ಷ್ಮಿ ವ್ರತ ಮಾಡಬೇಕಾದ್ರೆ ವ್ರತಕಥವನ್ನು ಓದಲೇಬೇಕು. ಸತ್ಯನಾರಾಯಣ ಪೂಜೆ ಮಾಡಬೇಕಾದ್ರೂ ಕೂಡ ವ್ರತಕಥೆಯನ್ನು ಓದಲೇಬೇಕು, ಪೂಜಾ ಫಲ ಸಿಗಬೇಕು ಅಂತ ಅಂದರೆ. ಅದೇ ರೀತಿ ಈ ಭೀಮೇಶ್ವರ ವ್ರತವನ್ನು ಮಾಡಬೇಕಾದ್ರೆ ವ್ರತಕಥೆಯನ್ನು ಓದಬೇಕು ಅಂತ ಹೇಳ್ತಾರೆ. ಸೊ ತುಂಬಾ ಒಳ್ಳೆಯದು. ಆದರೆ ನಮಗೆ ಅಷ್ಟು ಫೇಸನ್ಸ್ ಇರಲ್ಲ, ಎಲ್ಲರಿಗೂ ಕೂಡ ಏನು ಓದಕ್ಕೆ ಬರುತ್ತೆ ಅನ್ನೋದು ಏನೂ ಇಲ್ಲ. ಬೇಕು ಅಂದರೆ ಓದಕ್ಕೆ ಬರಲ್ಲ ಅಂದರೆ ನೀವು ವಿಡಿಯೋದಲ್ಲೂ ಕೂಡ ಕೇಳಿಸ್ಕೋಬೋದು. ಇಲ್ಲ, ನಮಗೆ ವಿಡಿಯೋದಲ್ಲಿ ಕೇಳಿಸ್ಕೋಷ್ಟು ಫೇಸನ್ಸ್ ಇಲ್ಲ, ಫ್ರೀನೂ ಇಲ್ಲ, ಪೂಜೆ ಆದರೆ ಮಾಡ್ತೀವಿ ಅನ್ನೋರು ಕೂಡ ಇರ್ತಾರೆ. ಏನು ವ್ರತಕಥೆನೇ ಕೇಳಬೇಕು ಅನ್ನೋ ಒಂದು ಏನು ರೂಲ್ಸ್ ಇಲ್ಲ. ಆದರೆ ಅದ್ರ ಬಗ್ಗೆ ಯಾವ ರೀತಿ ಪೂಜೆ ಮಾಡಬೇಕು ಅನ್ನೋದನ್ನು ಕೂಡ ನಾನು ನಿಮಗೆ ನೀಟಾಗಿ ಸಿಂಪಲ್ಲಾಗಿ ನಾನಿವತ್ತು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಫ್ರೆಂಡ್ಸ್, ಬೆಳಗಿನ ಜಾವನೇ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡಿಕೊಂಡು ನಂತರ ನಾವು ನಮ್ಮ ಮನೆ ದೇವರಿಗೆ ಪೂಜೆ ಮಾಡಿ ನಂತರ ಶಿವ ಪಾರ್ವತಿಯಲ್ಲಿ ನಾವು ಮೊದಲು ಪೂಜೆ ಮಾಡಬೇಕು. ಶಿವ ಪಾರ್ವತಿ ಹತ್ರ ನಾವು ಕೇಳ್ಕೋಬೇಕು, ನನ್ನ ಗಂಡಂಗೆ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡುವಂಥ. ನಂತರ ನಾವು ಅರಿಶಿಣದ ದಾರವನ್ನು ತಯಾರಿಸ್ಕೋಬೇಕು. 2 ದಾರವನ್ನು ನಾವು ತಯಾರಿಸ್ಕೋಬೇಕು. ಆ ಅರಿಶಿಣ ದಾರಕ್ಕೆ ಅರಿಶಿಣ ಹೂವನ್ನೇ ನೀವು ಹಾಕಬೇಕು. ಆ ಹೂವು ಸಿಕ್ಕಿಲ್ಲ ಅಂದರೆ ನೀವು ರೋಸು ಆ ಥರ ಎಲ್ಲ ಹೂವನ್ನ ಹಾಕೋದಕ್ಕೆ ಹೋಗಬೇಡಿ. ಆ ಹೂವನ್ನು ನೀವು ಆ ಹೂವಕ್ಕೆ ಅರಿಶಿಣ ಕುಂಕುಮ ಎಲ್ಲ ಹಾಕಿ ಆ ದಾರಕ್ಕೆ ಗಂಟು ಹಾಕ್ಬಿಟ್ಟು ನೀವು ಮೊದಲು ದೇವ್ರ ಮನೆಯಲ್ಲಿ ಇಟ್ಟು ನೀವು ನಮಸ್ಕಾರ ಮಾಡ್ಕೋಬೇಕು. ಮತ್ತು ಗಂಡನಲ್ಲಿ ಆಶೀರ್ವಾದ ಪಡ್ಕೋಬೇಕು ಅಂದರೆ ಸ್ವಲ್ಪ ಅಕ್ಷತನ ರೆಡಿ ಮಾಡ್ಕೊಳ್ಳಿ. ಅಕ್ಷತನ ದಯವಿಟ್ಟು ನೀರು ಹಾಕಿ ಅರಿಶಿಣ ಹಾಕಿ ರೆಡಿ ಮಾಡ್ಕೋಬೇಡಿ. ಆದಷ್ಟು ಸ್ವಲ್ಪ ತುಪ್ಪ ಹಾಕಿ ಸ್ವಲ್ಪ ಅರಿಶಿಣ ಪೌಡರ್ ಹಾಕಿ ರೆಡಿ ಮಾಡಿಕೊಂಡ್ರೆ ಅದು ಉದ್ರುದ್ರಾಗಿರುತ್ತೆ. ಸೊ ಚೆನ್ನಾಗಿರುತ್ತೆ. ನಂತರ ಗಂಡನಿಗೆ ಆರತಿ ಮಾಡಬೇಕಲ್ವ, ಹಾಗಾಗಿ ಜೋಡಿ ದೀಪನೂ ಕೂಡ ನೀವು ರೆಡಿ ಮಾಡ್ಕೋಬೇಕು. ನೀವು ಇಲ್ಲಿ ನೋಡ್ತಾ ಇರ್ಬೋದು, ನಾನು ಜೋಡಿ ದೀಪನೂ ರೆಡಿ ಮಾಡ್ಕೋದಕ್ಕೆ ಇಲ್ಲಿ ಎಲ್ಲ ಇಟ್ಕೊಂಡಿದ್ದೀನಿ, ಮತ್ತು ದಾರನೂ ಕೂಡ ರೆಡಿ ಮಾಡ್ಕೋತಾ ಇದ್ದೀನಿ. ಈ ದಾರನ ಕಟ್ಟಿ ನಾವು ಗಂಡನಿಗೆ ಪೂಜೆ ಮಾಡಬೇಕು, ಮತ್ತು ಅವರಿಂದ ನಾವು ಆಶೀರ್ವಾದನೂ ಕೂಡ ನಾವು ಪಡ್ಕೋಬೇಕು. ಮತ್ತು ಈ ಅರಿಶಿನ ದಾರವನ್ನು ರೆಡಿ ಮಾಡಿಕೊಂಡು ದೇವ್ರ ಮನೆಯಲ್ಲಿ ಮೊದಲು ನಾವು ಪೂಜೆ ಮಾಡಿದ ತಕ್ಷಣವೇ ಗಂಡನಿಗೆ ಯಾವ ರೀತಿ ಪೂಜೆ ಮಾಡಬೇಕು ಅನ್ನೋದನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ನಾವು ಭೀಮನ ಅಮಾವಾಸ್ಯೆ ವ್ರತ ಆಚರಣೆ ಮಾಡಬೇಕಾದ್ರೆ ಸೀರೆ ಉಟ್ಕೊಳ್ಳೋದು ನನ್ನ ಪ್ರಕಾರ ಒಳ್ಳೆಯದು, ಅದು ನಿಮಗೆ ಬಿಟ್ಟಿದ್ದು. ಸೊ ಗಂಡನಿಗೆ ಪೂಜೆ ಮಾಡಬೇಕಾದ್ರೆ ಮೊದಲು ಒಂದು ಮಣೆನ ಇಟ್ಟು ಮಣೆ ಮೇಲೆ ಒಂದು ತಟ್ಟೆ ಇಟ್ಬಿಟ್ಟು ಒಂದು ದೊಡ್ಡ ಕಿರ್ಲಿ ತಟ್ಟೆ, ಆ ತಟ್ಟೆ ಒಳಗಡೆ ಅವ್ರ ಕಾಲು ಇರಿಸ್ಬಿಟ್ಟು ಪಾದವನ್ನು ತೊಳಿಬೇಕು. ನಂತರ ಪಾದ ತೊಳಿಬೇಕಾದ್ರೆ ಮೇಲಷ್ಟೇ ನೀರು ಹಾಕಿ ತೊಳಿಬಾರ್ದು, ಹಿಂಬಡಿ ಎಲ್ಲ ನೀಟಾಗಿ ತೊಳಿಬೇಕು. ನಂತರ ಆ ನೀರನ್ನು ನಾವು ಹೊರಗಡೆ ಚೆಲ್ಲಬಾರ್ದು. ಮೊದಲು ತಲೆಗೆ ತಗೊಂಡು ಸ್ವಲ್ಪ ಪ್ರೋಕ್ಷಣೆ ಮಾಡ್ಕೋಬೇಕು. ನಂತರ ಮಣೆ ಮೇಲೆ ಕಾಲಿರಿಸಿ ಅವ್ರಿಗೆ ದೇವ್ರ ಪಾದನ ನಾವು ಯಾವ ರೀತಿ ತೊಳಿತೀವೋ ಅದೇ ರೀತಿ ಗಂಡನೇ ನಮಗೆ ದೇವರು.
ಏಕೆಂದರೆ ಮುತ್ತೈದೆ ಭಾಗ ಸಿಗದೆ ಅವರಿಂದ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಮುತ್ತೈದೆತನ ಗಂಡ ಎಲ್ಲಿವರೆಗೂ ಇರ್ತಾರೋ ಅಲ್ಲಿವರೆಗೂ ನಮ್ಮ ಮುತ್ತೈದೆತನ ಇರುತ್ತೆ ಅನ್ನೋದು ಒಂದು ನಮ್ಮ ನಂಬಿಕೆ. ಹಾಗಾಗಿ ಅವರ ಪಾದಕ್ಕೆ ಅರಿಶಿನ ಕುಂಕುಮ ಎಲ್ಲನೂ ಹಾಕಿ ಒಂದಷ್ಟು ಹೂವನ್ನ ಅವ್ರ ಪಾದದ ಮೇಲೆ ಇಡಬೇಕು. ಅವ್ರ ಪಾದದ ಮೇಲೆ ಇಟ್ಟು ನಂತರ ಇವಾಗ ಅವ್ರ ಹಣೆಗೂ ಕೂಡ ಕುಂಕುಮನ ಇಟ್ಟು ಅವರಿಗೆ ಪೂಜೆ ಮಾಡಬೇಕು. ಮೊದಲು ನಾವು ಗಂಧದ ಕಡ್ಡಿ ಕರ್ಪೂರ ಅದರಲ್ಲೆಲ್ಲ ಪೂಜೆನ ಮಾಡಿ ನಂತರ ನಾವು ಅವ್ರ ಕೈಲಿ ದಾರನ ಕಟ್ಟಿಸ್ಕೋಬೇಕು. ರಥ ದಾರ ಇರುತ್ತಲ್ಲ, ದೇವ್ರ ಮನೆಯಲ್ಲಿ ಇಟ್ಟು ಶಿವ ಪಾರ್ವತಿಯಲ್ಲಿ ಕೇಳ್ಕೊಂಡಿರ್ತೀವಲ್ಲ, ಒಳ್ಳೇದಾಗಲಿ ಗಂಡನಿಗೆ ಆಯಸ್ಸು ಆರೋಗ್ಯ ಕೊಡಲಿ ಅಂತ ನಾವು ಕೇಳ್ಕೊಂಡಿರ್ತೀವಲ್ಲ, ಆ ದಾರನ ಮೊದಲು ನಮ್ಮ ಗಂಡನಿಗೆ ಫಸ್ಟ್ ಕಟ್ಬಿಟ್ಟು ನಂತರ ನಾವು ಕಟ್ಟಿಸ್ಕೋಬೇಕು. ಈ ದಾರನ ನೀವು 9 ದಿನದವರೆಗೂ ಕೂಡ ಇಟ್ಕೋಬೇಕು. ಸುಮ್ಮನೆ ನಾಳೆ ತೆಗೆದ್ಬಿಡ್ತೀನಿ ನಾಳೆ ತೆಗಿತೀನಿ ಆ ರೀತಿ ಎಲ್ಲ ಅಲ್ಲ. 9 ದಿನದವರೆಗೂ ಕೂಡ ಈ ರಥದ ದಾರ ಇದ್ದು ನಂತರ ನೀವು ತುಳಸಿ ಕಟ್ಟೆಗೋ ಇಲ್ಲ ಅಂದರೆ ತೆಂಗಿನ ಮರದ ಬುಡಕ್ಕೋ ಎಲ್ಲಾದ್ರೂ ಕೂಡ ತೆಗೆದು ಹಾಕ್ಬೋದು. ನಂತರ ನಾವು ಜೋಡಿ ದೀಪನ ರೆಡಿ ಮಾಡಿಟ್ಕೊಂಡಿರ್ತೀವಲ್ವ, ಪೂಜೆ ಎಲ್ಲ ಮಾಡಾದ್ಮೇಲೆ ಜೋಡಿ ದೀಪನ ಹಚ್ಚಿ ಅವರಿಗೆ ಆರತಿ ಮಾಡಬೇಕು. ಇವತ್ತು ಅವರಿಗೆ ಅಂದರೆ ಭೀಮನ ಅಮಾವಾಸ್ಯೆ ದಿನ ಅವರೇ ನಮಗೆ ಶಿವ ಆಯಸ್ಸು ಆರೋಗ್ಯವನ್ನು ಕೊಡಲಿ ಇವರಿಗೆ ಅಂತ ದೇವ್ರ ಹತ್ರ ಕೇಳಿಕೊಂಡು ಅವ್ರ ಹತ್ರ ನಾವು ಅಂದರೆ ನಮ್ಮ ಗಂಡನ ಹತ್ರ ಆಶೀರ್ವಾದವನ್ನು ಪಡ್ಕೋಬೇಕು. ನನಗೆ ಆಶೀರ್ವಾದ ಮಾಡಿ ಮುತ್ತೈದೆತನ ಇರಲಿ ಹೀಗೆ ಅಂತ ನಮಗೆ ಆಶೀರ್ವಾದ ಮಾಡಿ ಅಂತೇಳಿ ಅವರಿಗೆ ಪೂಜೆಯನ್ನು ಮಾಡಿ ಅವ್ರ ಕಾಲಿಗೆ ನಮಸ್ಕಾರ ಮಾಡಿ ಅಕ್ಷತೆಯನ್ನು ಹಾಕಿಸ್ಕೋಬೇಕು. ಸೊ ಫ್ರೆಂಡ್ಸ್, ನೀವು ಕೇಳ್ಬೋದು ವರ್ಷಕ್ಕೆ ಒಂದು ಸಾರಿ ಮಾಡಿದ್ರೆ ಸಾಕ, ವರ್ಷ ಪೂರ್ತಿ ಏನು ನೀವು ಪಾದ ಪೂಜೆ ಮಾಡಲ್ವಲ್ಲ ಅಂತ ಕೇಳ್ಬೋದು. ವರ್ಷ ಪೂರ್ತಿ ಅದೇ ಪ್ರೀತಿ ಇರುತ್ತೆ. ಈಗ ವರ್ಷ ಪೂರ್ತಿ ನಾವು ವರಮಹಾಲಕ್ಷ್ಮಿ ಹಬ್ಬ ಮಾಡ್ತೀವ, ಇಂಥ ದಿನ ಅಂತ ಇರುತ್ತೆ, ಆ ದಿನ ನಾವು ಹಬ್ಬವನ್ನು ಆಚರಣೆ ಮಾಡ್ತೀವಿ. ಸೊ ಇವತ್ತು ಭೀಮೇಶ್ವರ ವ್ರತ ಅನ್ನೋದು ಒಂದು ವಿಶೇಷವಾದ ದಿನ ಆಗಿರೋದ್ರಿಂದ ಆ ದಿನ ನಾವು ಗಂಡನಿಗೆ ಪೂಜೆಯನ್ನು ಮಾಡಿ ಅವರ ಆಶೀರ್ವಾದವನ್ನು ಪಡ್ಕೋಬೇಕು. ಅವ್ರ ಕೈಲಿ ನಾವು ಆಶೀರ್ವಾದವನ್ನು ಪಡ್ಕೊಳ್ಳೋದಕ್ಕಿಂತ ಮುಂಚಿತವಾಗಿ ಮೊದಲು ನಾವು ಶಿವ ಪಾರ್ವತಿಯಲ್ಲಿ ಕೇಳ್ಕೋಬೇಕು, ನನ್ನ ಗಂಡನಿಗೆ ಆಯಸ್ಸು ಆರೋಗ್ಯ ಎಲ್ಲನೂ ಕೊಟ್ಟು ಕಾಪಾಡು ಅಂತ ಕೇಳಿಕೊಂಡು ನಂತರ ಗಂಡನ ಹತ್ರ ಆಶೀರ್ವಾದವನ್ನು ಪಡ್ಕೋಬೇಕು. ಸೊ ನಾನು ಉಪವಾಸದ ಬಗ್ಗೆ ಹೇಳ್ತೀನಿ ಅಂತ ಹೇಳಿದೆ. ಉಪವಾಸ ಮಾಡೋರು ಮಾಡ್ಬೋದು, ಆದರೆ ಎಲ್ಲರ ಆರೋಗ್ಯನೂ ಇವತ್ತಿನ ಕಾಲದಲ್ಲಿ, ಯಾಕಂದರೆ ಎಲ್ಲ ಪಾಯ್ಸನ್ ಮುಕ್ತ ಆಹಾರ ಆಗಿರೋದ್ರಿಂದ ಎಲ್ಲರ ಆರೋಗ್ಯದಲ್ಲೂ ಕೂಡ ಏರುಪೇರಾಗಿರೋದ್ರಿಂದ ಎಲ್ಲರೂ ಕೂಡ ಉಪವಾಸ ಇರೋದಕ್ಕೆ ಆಗೋದಿಲ್ಲ. ಹಾಗಾಗಿ ಯಾವ ದೇವರು ಕೂಡ ನೀವು ಉಪವಾಸ ಇದ್ದು ವ್ರತ ಮಾಡಿ ಅಂತ ಹೇಳಲ್ಲ. ದಯವಿಟ್ಟು ಯಾರೂ ಕೂಡ ಉಪವಾಸ ಇರೋದಕ್ಕೆ ಹೋಗಬೇಡಿ. ಇಲ್ಲ ನಾನು ಉಪವಾಸ ಇರಲೇಬೇಕು, ನಾನು ಆರೋಗ್ಯವಾಗಿದ್ದೀನಿ ಅನ್ನೋರು ಉಪವಾಸ ಮಾಡ್ಬೋದು. ಆದರೆ ಇವತ್ತು ಎಲ್ಲ ಕಾಯಿಲೆಗಿಂತ ಇದೊಂದು ರೋಗನೇ ಅಲ್ಲ, ಆದರೆ ಅಸಿಡಿಟಿ ಅನ್ನೋ ಸಮಸ್ಯೆ ಒಂದು ಟೈಮ್ ಊಟ ಮಾಡಿಲ್ಲ ಅಂದರೆ ಸಾಕು, ಅಷ್ಟು ಅಸಿಡಿಟಿ ಜಾಸ್ತಿ ಆಗಿಬಿಡುತ್ತೆ, ದೇಹನ ತಿನ್ಬಿಡುತ್ತೆ. ಆ ಕೊರಗಿಂತ ನನ್ನ ಪ್ರಕಾರ ಹೊಟ್ಟೆ ತುಂಬ ಊಟ ಮಾಡಿ ಗಂಡನಿಗೆ ನೆಮ್ಮದಿಯಿಂದ ಪೂಜೆ ಮಾಡಿ. ಸೊ ಆ ಪೂಜೆ ದೇವರಿಗೆ ಸಲ್ಲುತ್ತೆ ಅಂತ ಹೇಳ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಇವಿಷ್ಟು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಭೀಮನ ಅಮಾವಾಸ್ಯೆ ವ್ರತ ಅನ್ನೋದು ತುಂಬ ಸುಲಭವಾಗಿ ಮಾಡಬೇಕು. ಅದನ್ನು ಬಿಟ್ಬಿಟ್ಟು ಇದಕ್ಕೆ ದೊಡ್ಡ ಏನೊಂಥರ ಇದಕ್ಕೆ ಎಫೆಕ್ಟ್ ಹಾಕಿ ಹಬ್ಬ ಮಾಡುವಂಥದ್ದು ಏನೂ ಅಲ್ಲ. ನೀಟಾಗಿ ಮನೆಯೆಲ್ಲ ಕ್ಲೀನ್ ಮಾಡಿ ಶುದ್ಧ ಮಾಡಿ ದೇವ್ರ ಮನೆಯಲ್ಲಿ ಫಸ್ಟು ನಮ್ಮ ಮನೆ ದೇವರಿಗೆ ಶಿವ ಪಾರ್ವತಿಯಲ್ಲಿ ಗಂಡನಿಗೆ ಆಯಸ್ಸು ಆರೋಗ್ಯ ಕೊಡು ದೇವರೇ ಅಂತ ಕೇಳಿಕೊಂಡು ನಂತರ ಗಂಡನಿಗೆ ಪೂಜೆ ಮಾಡಿ ಅವರ ಆಶೀರ್ವಾದವನ್ನು ಪಡ್ಕೋಬೇಕು. ಇದೊಂದು ವ್ರತ. ನೆಕ್ಸ್ಟು ಅವರಿಗೆ ಆರತಿ ಎಲ್ಲ ಮಾಡಾದಮೇಲೆ ನಾವು ಶಿವ ಪಾರ್ವತಿ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಬಂದರೆ ಇನ್ನೂ ಒಳ್ಳೆಯದು. ಸೊ ನಾವಂತೂ ಪ್ರತಿ ವರ್ಷ ದೇವಸ್ಥಾನಕ್ಕೆ ಹೋಗಿ ಆಶೀರ್ವಾದವನ್ನು ಪಡ್ಕೊಂಡು ಬರ್ತೀವಿ. ಸೊ ಫ್ರೆಂಡ್ಸ್, ನಾನು ಈ ವರ್ಷ ಯಾವ ರೀತಿ ನಾನು ಭೀಮನ ಅಮಾವಾಸ್ಯೆ ವ್ರತವನ್ನು ಮಾಡ್ತೀನಿ, ಯಾವ ರೀತಿ ಪೂಜೆ ಮಾಡ್ತೀನಿ ಅನ್ನೋದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ದಯವಿಟ್ಟು ಆ ವಿಡಿಯೋನ ಫ್ರೀ ಮಾಡಿಕೊಂಡು ವಾಚ್ ಮಾಡಿ ಅಂತ ಕೇಳ್ಕೊತೀನಿ. ನಾನು ಈಗ ಈ ವಿಡಿಯೋನ ಹೆಂಡ್ ಮಾಡ್ತಾಯಿದ್ದೀನಿ. ನಾನು ಹೇಳಿರುವಂಥ ವಿಷಯ ನಿಮಗೆ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ಹಾಗಾಗಿದ್ದರೆ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿದ್ರೆ ಅವ್ರಿಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ ಅನ್ನೋ ಒಂದು ದೃಷ್ಟಿಯಿಂದ ಅಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್.